ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ನನ್ನ ಚಾನಲ್ನಲ್ಲಿ ನೀವು ಯಾರೋ ನಿಮಗೆ ಕಾಲ್ ಮಾಡ್ತಾ ಇದ್ರೆ, ಪದೇ ಪದೇ ಕಾಲ್ ಮಾಡ್ತಾ ಇದ್ರೆ, ಟಾರ್ಚರ್ ಮಾಡ್ತಾ ಇದ್ರೆ, ಅಥವಾ ಇನ್ಕಮಿಂಗ್ ಕಾಲ್ ಬೇಡಪ್ಪ ನನಗೆ ಅಂದರೆ ನೀವು ಒಂದು ಆಪ್ಷನ್ನ ಯೂಸ್ ಮಾಡ್ಬೋದು. ಆ ಆಪ್ಷನ್ ಹೇಗೆ ವರ್ಕ್ ಮಾಡುತ್ತೆ? ಕಾಲ್ ಮಾಡಿದವ್ರಿಗೆ ನಿಮ್ಮ ಒಂದು ಕಾಲರ್ ಟ್ಯೂನಲ್ಲಿ ಏನು ಬರುತ್ತೆ, ಯಾವ ರೀತಿ ಬಂದರೆ ನಿಮಗೆ ಕಾಣಿಸುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಹಾಗೆ ಬೇರೆದವ್ರು ಕಾಲ್ ಮಾಡಿದಾಗ ನಾಟ್ ರೀಚಬಲ್ ಅಂತ ಹೇಳೋದಿಲ್ಲ, ಇನ್ವ್ಯಾಲಿಡ್ ನಂಬರ್ ಅಂತ ಹೇಳುತ್ತೆ. ಯಾವುದೇ ಕಾಲ್ ಬರೋದಿಲ್ಲ, ಆದರೆ ಮೊಬೈಲ್ ಸ್ವಿಚ್ ಆಫು ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ತಾ ನಿಮ್ಗೆ ಹೋಗ್ತೀನಿ ನಾನು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ನೋಟಿಫಿಕೇಷನ್ ಬರೋ ಥರ ಇಟ್ಕೊಳ್ಳಿ. ಆವಾಗವಾಗ ನನ್ನ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತವೆ, ನೋಡ್ತಾ ಇರಿ. ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಯೂಸ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲವೊಂದು ಟೈಮು ಇನ್ಕಮಿಂಗ್ ಕಾಲ್ ಬೇಡ ಆಗಿರುತ್ತೆ, ಆದರೆ ಬೇರೆ ನಿಮ್ಮ ಒಂದು ಕಾಲ್ ಮಾಡೋರಿಗೆ ಆ ಕಾಲು ನಾಟ್ ರೀಚಬಲ್ ಅಂತ ಹೇಳುತ್ತೆ, ಸ್ವಿಚ್ ಆಫ್ ಅಂತ ಹೇಳುತ್ತೆ. ಸ್ವಿಚ್ ಆಫು ಬರಬಾರ್ದು, ನಾಟ್ ರೀಚಬಲ್ ಅಂತಲೂ ಬರಬಾರ್ದು. ಇನ್ವ್ಯಾಲಿಡ್ ಯುವರ್ ನಂಬರ್ ಅಂತ ಬರಬೇಕು ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ನಾನು ಹೇಳೋ ರೀತಿ ಯೂಸ್ ಮಾಡಿದರೆ ಖಂಡಿತವಾಗಲೂ ಆ ಆಪ್ಷನ್ ನಿಮಗೆ ಯೂಸ್ ಆಗುತ್ತೆ. ಹಾಗೆ ಯಾರು ಕಾಲ್ ಮಾಡ್ತಾರೋ ಅವರಿಗೆ ಇನ್ವ್ಯಾಲಿಡ್ ನಂಬರ್ ಅಂತ ಹೇಳುತ್ತೆ, ಸ್ವಿಚ್ ಆಫ್ ಅಂತ ಹೇಳೋದಿಲ್ಲ. ಈ ರೀತಿಯ ಒಂದು ಆಪ್ಷನನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ನಾನು ಅದನ್ನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ, ನೀವು ಸ್ಕಿಪ್ ಮಾಡ್ದೇ ಅದನ್ನು ನೋಡ್ತಾ ಇರಿ. ಇಲ್ಲ ಅಂದರೆ ನಿಮಗೆ ಆ ವಿಡಿಯೋ ಅರ್ಥ ಆಗೋದಿಲ್ಲ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್, ಈಗ ನಾ ಹೇಳೋ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ತಾ ಹೋಗಿ. ಸ್ಕ್ರೀನ್ ಮೇಲೆ ನಾನು ಕಾಣಿಸ್ತಾ ಹೋಗ್ತೀನಿ. ಯಾರಿಗೆಲ್ಲ ಇನ್ಕಮಿಂಗ್ ಕಾಲ್ ಬೇಡವೋ ನಿಮ್ಮ ಮೊಬೈಲ್ ಆನ್ ಇರುತ್ತೆ, ನೀವು ಎನಿ ಟೈಮ್ ನಿಮ್ಮ ಮೊಬೈಲ್ ಡಾಟಾ ಇನ್ಕಮಿಂಗ್ ಕಾಲ್ ಇನ್ಕಮಿಂಗ್ ಕಾಲ್ ಒಂದನ್ನು ಬಿಟ್ಟು ನೀವು ನಿಮ್ಮ ಮೊಬೈಲ್ನಲ್ಲಿ ಏನೇನಿದೆಯೋ ಎಲ್ಲವನ್ನು ಯೂಸ್ ಮಾಡ್ಬೋದು. ಡಾಟಾ ಯೂಸ್ ಮಾಡ್ಬೋದು, ಅಥವಾ ನೀವು ಕಾಲನ್ನು ಮಾಡ್ಬೋದು. ನಿಮ್ಮ ಮೊಬೈಲ್ ಆನೇ ಇರುತ್ತೆ. ಆದರೆ ಇನ್ಕಮಿಂಗ್ ಕಾಲ್ ಮಾತ್ರ ನೀವು ನಾಟ್ ರೀಚಬಲ್ ಅಂತ ಹೇಳೋದಿಲ್ಲ, ಸ್ವಿಚ್ ಆಫ್ ಅಂತ ಹೇಳೋದಿಲ್ಲ, ಇನ್ವ್ಯಾಲಿಡ್ ಯುವರ್ ನಂಬರ್ ಅಂತ ಹೇಳುತ್ತೆ. ಸೊ ಇದನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ, ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಫಾಲೋ ಮಾಡಿ. ಫ್ರೆಂಡ್ಸ್, ಈಗ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಬೇಕು. ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಫೋನ್ ಅಂತ ತೋರಿಸುತ್ತೆ, ಅಥವಾ ಕಾಲ್ ಸೆಟ್ಟಿಂಗ್ಸ್ ಅಂತ ತೋರಿಸುತ್ತೆ ಕೆಲವ್ರ ಮೊಬೈಲಲ್ಲಿ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ಕಾಲ್ ವೇಟಿಂಗ್, ಕಾಲ್ ಐ ಡಿ ಈ ರೀತಿ ಎಲ್ಲ ಇದೆ. ಇದರಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಸುಮಾರು ಒಂದು 7ರಿಂದ 10 ಸೆಕೆಂಡ್ ಇದು ರನ್ನಿಂಗ್ ಸೆಟ್ಟಿಂಗ್ ಅಂತ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ. ಇದಾದಮೇಲೆ ಇದು ಕೆಲವೊಂದು 4 ಆಪ್ಷನ್ಸು ಇದರಲ್ಲಿ ಓಪನ್ ಆಗ್ತಾ ಹೋಗ್ತವೆ. ಒಂದು ನಿಮಿಷ. ಇಷ್ಟೆಲ್ಲ ಓಪನ್ ಆದಮೇಲೆ ಇಲ್ಲಿ ಆಲ್ವೇಸ್ ಫಾರ್ವರ್ಡಿಂಗ್, ವೆನ್ ಬ್ಯುಸಿ, ವೆನ್ ಅನ್ಆನ್ಸರ್ಡ್, ವೆನ್ ಅನ್ರೀಚಬಲ್, ಈ ರೀತಿಯ ಒಂದು 4 ಆಪ್ಷನ್ಸ್ ಕಾಣ್ತವೆ. ಇದರಲ್ಲಿ ಫಸ್ಟ್ ಆಪ್ಷನ್ನ ನೀವು ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ ಗೊತ್ತಿರುವಂಥ ನಿಮ್ಮ ಮನೆಯಲ್ಲಿರುವಂಥ ಅಥವಾ ನಿಮ್ಮ ಓಲ್ಡ್ ನಂಬರ್ ಇರುವಂಥ ಒಂದು ನಂಬರ್ನ ನೀವು ಹಾಕಬೇಕಾಗತ್ತೆ. ಯಾವ ರೀತಿ ನಂಬರ್ ಇರಬೇಕು ಅಂದರೆ ಆ ನಂಬರ್ನಲ್ಲಿ ರೀಚಾರ್ಜ್ ಇರಬಾರ್ದು. ಫಸ್ಟಿಗೆ ಆ ನಂಬರ್ನಲ್ಲಿ ರೀಚಾರ್ಜ್ ಇರಬಾರ್ದು. ಆ ನಂಬರ್ ಇನ್ವ್ಯಾಲಿಡ್ ಅಂತ ಹೇಳ್ತಾ ಇರಬೇಕು. ಯಾವುದು ನಿಮ್ಮ ಓಲ್ಡ್ ನಂಬರ್ ಇರುತ್ತೆ ಅದಕ್ಕೆ ರೀಚಾರ್ಜ್ ಇರಲ್ವೋ, ಅಥವಾ ಇನ್ವ್ಯಾಲಿಡ್ ಅಂತ ಹೇಳೋ ನಂಬರ್ ಯೂಸ್ ಮಾಡದೇ ಇರುವಂಥ ನಂಬರ್ ಇರ್ತಾವಲ್ಲ, ಅಂಥ ನಂಬರ್ ಒಂದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಆವಾಗ ಆ ನಂಬರನ್ನು ಹಾಕಿ ನೀವು ಏನಾದರೂ ಎನೇಬಲ್ಸ್ ಅಂತ ಇಲ್ಲಿ ಕೆಳಗಡೆ ಇರುವಂಥ ಸ್ಕ್ರೀನ್ ಮೇಲೆ ಟಚ್ ಮಾಡಿದರೆ ಆವಾಗ ಅವ್ರಿಗೆ ಇನ್ವ್ಯಾಲಿಡ್ ಅಂತ ಹೇಳುತ್ತೆ. ಕಾಲ್ ಮಾಡಿದ ತಕ್ಷಣ ಇನ್ವ್ಯಾಲಿಡ್ ಅಂತ ಹೇಳುತ್ತೆ. ಸೊ ಯಾರಿಗೂ ಗೊತ್ತಾಗಲ್ಲ, ನಿಮ್ಮ ಮೊಬೈಲ್ ಸ್ಟಾರ್ಟೇ ಇರುತ್ತೆ, ಆದರೆ ಅವ್ರಿಗೆ ಇನ್ವ್ಯಾಲಿಡ್ ಅಂತ ಹೇಳುತ್ತೆ, ಇನ್ವ್ಯಾಲಿಡ್ ನಂಬರ್ ಅಂತ ಹೇಳುತ್ತೆ. ಇದು ಆ್ಯಕ್ಟಿವ್ ಆದಮೇಲೆ ಇದನ್ನು ನೀವು ಇನ್ಕಮಿಂಗ್ ಕಾಲ್ ಮತ್ತೆ ನಿಮಗೆ ಬೇಕಾದಾಗ ಇದನ್ನು ನೀವು ಹೇಗೆ ಆ್ಯಕ್ಟಿವ್ ಮಾಡೋದು ಅಂತ ಹೇಳ್ತೀನಿ. ಇನ್ಕಮಿಂಗ್ ಕಾಲ್ ಮತ್ತೆ ತಿರ್ಗಿ ನಿಮ್ಗೆ ಹೆಂಗೆ ಬರಬೇಕು, ನಾರ್ಮಲ್ ಇದ್ದಾಗ ಹೇಗೆ ಬರಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇದನ್ನು ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ. ಈಗ ಆಲ್ವೇಸ್ ಫಾರ್ವರ್ಡಿಂಗ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ನಿಮ್ಗೆ ಬ್ಯಾಡಾಗಿರುತ್ತಲ್ಲ, ಆವಾಗ ಇದನ್ನು ಇನ್ಕಮಿಂಗ್ ಕಾಲ್ ನಿಮಗೆಲ್ಲ ಇನ್ಕಮಿಂಗ್ ಕಾಲ್ ಬರಬೇಕಲ್ಲ, ಆವಾಗ ಇದನ್ನು ನೀವು ಯೂಸ್ ಮಾಡ್ಬೋದು, ಆಫ್ ಮಾಡ್ಕೊಳ್ಬೋದು. ಆ್ಯಕ್ಟಿವ್ ಇರುವಂಥ ಸೆಟ್ಟಿಂಗ್ಸನ್ನು ಆಫ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಈ ನಂಬರ್ ಇದ್ದಲ್ಲಿ ಮಿಡ್ಲು ಒಂದು ಆಪ್ಷನ್ ಶೋ ಆಗುತ್ತೆ, ಡಿಸೇಬಲ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ
ಈ ಸೆಟ್ಟಿಂಗ್ ಅಪ್ಡೇಟ್ ಆಗುತ್ತೆ. ನಂತರ ನಿಮಗೆ ಇನ್ಕಮಿಂಗ್ ಬರುವಂಥ ಎಲ್ಲ ಕಾಲ್ಸ್ಗಳು ತಿರ್ಗಾ ನಿಮ್ಗೆ ಬೇಕಾದವಾಗ ಆ್ಯಕ್ಟಿವ್ ಮಾಡ್ಕೊಳ್ಬಹುದು. ಇಷ್ಟು ಈ ವಿಡಿಯೋದ ಮಾಹಿತಿ. ಯಾರಿಗೆಲ್ಲ ನನ್ನ ಒಂದು ವಿಡಿಯೋ ಇಷ್ಟ ಆಗುತ್ತೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.